ಹಾಯ್ ಫ್ರೆಂಡ್ಸ್. ಈಗ ನಾ ಏನು ಹೇಳ್ಬೇಕಂತಂದ್ರೆ, ನಾನು ಹುಬ್ಳಿಗೆ ಹೋಗಿದ್ದೆ. ಎಷ್ಟು ಪೆಟ್ರೋಲ್ ಬಂಕ್ಗಳು ನೋಡ್ತಾ ಇದ್ದೀನಿ, ಎಷ್ಟು ಕ್ಯೂ, ಎಷ್ಟು ಲೈನು, ಅಷ್ಟು ಅಭಾವ ಇಲ್ಲ ಗೈಸ್ ನಮ್ಮ ಕಡೆ ಪೆಟ್ರೋಲ್ದು. ಅಷ್ಟು ಇವು ಒಮ್ಮೆ ಅಷ್ಟು ಸ್ಟಾಕ್ ಮಾಡ್ಕೊಂಡು ಇಟ್ಟರೆ ಅವ್ರ ಪೆಟ್ರೋಲು ಲಿಮಿಟೆಡ್ ಇದರಲ್ಲಿ ಇದು ಆಗ್ತಾ ಇದೆ, ಸಪ್ಲೈ ಆಗ್ತಾ ಇದೆ. ನೀವು ಕ್ಯಾನ್ ಗಟ್ಟಲೆ ಪೆಟ್ರೋಲ್ ಸ್ಟಾಕ್ ಮಾಡಿಟ್ರೆ ಮತ್ತೆ ಸ್ಟಾಕ್ ಉಳಿದಿಲ್ಲ ಗೈಸ್. ಅದು ಏನು ಅಭಾವ ಏನು ಪೆಟ್ರೋಲ್ದು ಸಿಗುತ್ತೆ ನಿಮಗೆ ಪೆಟ್ರೋಲು, ಏನಿದು ಇಲ್ಲ. ಅದ್ರ ಸಂಬಂಧ ನೀವು ಅಷ್ಟು ಟೆನ್ಷನ್ ತೊಗೊಂಡು ಪೆಟ್ರೋಲ್ ಹಾಕೋದು, ಅಷ್ಟು ಸ್ಟಾಕ್ ಮಾಡ್ಕೋದೇನು ಬೇಕಾಗಿಲ್ಲ ಗೈಸ್. ನಾವು ಹೇಳ್ತಾ ಇದ್ದೀವಿ ಇದು ವಾರ ಮುಂದೆ ತ್ರೀ 4 ವೀಕ್ಸ್ ಹಿಂಗೆ ಹೋದರೆ ಅವಾಗ ಸ್ವಲ್ಪ ಏನಾನ ಅಭಾವ ಬೀಳ್ಬೋದು ಅಂತ ನಮಗೆ ಇದೆ ದೃಷ್ಟಿ ಇದೆ. ಆದರೆ ನಮಗೆ ರಷ್ಯಾದಿಂದ ಸಪ್ಲೈ ಬರ್ತಾ ಇದೆ ಗೈಸ್, ಇದು ಕ್ರೂಡ್ ಆಯಿಲು. ನಿನ್ನೆ 90,000 ಮೆಟ್ರಿಕ್ ಟನ್ ಇದು ಕ್ರೂಡ್ ಆಯಿಲ್ ಏನು ಬಂದಿತ್ತು. ಇದು ಚೈನಾ ಹೋಗೋದು, ಅದು ಕ್ರೂಡ್ ಆಯಿಲ್ ನಮ್ಮ ಇಂಡಿಯಾಗೆ ಡೈವರ್ಟ್ ಆಗಿ ನಮ್ಮ ಇಂಡಿಯಾದ ಕಡೆ ತೊಗೊಂಡಿದ್ದಾರೆ ಅದು ಆಯಿಲು. ರಷ್ಯಾದವ್ರು ಕಳಿಸಿದ್ದಾರೆ. ಆಮೇಲೆ ಎಲ್ ಪಿ ಜಿದು ಈಗ ಸ್ವಲ್ಪ ಏನು ಸಮಸ್ಯೆ ಇಲ್ಲ ಅದರದ್ದು. ಅದ್ರ ಮೊದಲಿನಕ್ಕಿಂತ ಸ್ವಲ್ಪ ಸಮಸ್ಯೆ ಅಂದರೆ ಏನು, ಸ್ವಲ್ಪ ಮಿತವ್ಯಯವಾಗಿ ನಾವು ಇದು ಮಾಡ್ಕೋಬೇಕಂತ ಅಷ್ಟೇ ಇದೆ. ಈಗ ಸ್ಟಾಕ್ ಮಾಡಿದ್ರೆ ಏನಾಗ್ಬಿಡ್ತದೆ, ಈಗ ಸ್ಟಾಕ್ ಮಾಡಿದ್ರೆ ಅದು ನಮ್ಗೆ ಉಳಿಯಂಗಿಲ್ಲ, ಮತ್ತು ಉಳ್ಕಿದವರು ಪಬ್ಲಿಕ್ಕಿಗೆ ಇದು ಉಳಿಯಂಗಿಲ್ಲ. ಸ್ಟಾಕ್ ಮಾಡಿಟ್ರೆ ಎಷ್ಟು ಒಂದು ಇದರಲ್ಲಿ 50 ಲೀಟ್ರ್ ಇದರಲ್ಲಿ 100 ಲೀಟ್ರ್ ಸ್ಟಾಕ್ ಮಾಡಿದ್ರೆ ಈ ಪೆಟ್ರೋಲ್ ಬಂಕಲ್ಲಿ ಅಷ್ಟು ಎಲ್ಲಿ ಉಳಿಯುತ್ತೆ ಸ್ಟಾಕ್ ಉಳಿಯೋದಿಲ್ಲ. ಅದ್ರ ಸಂಬಂಧ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಗಾಬರಿ ಆಗೋದು ಏನು ವಿಷಯ ಅಲ್ಲ. ಅದು ಸುಮ್ಮನೆ ಅದೊಂದು ರೂಮರ್ಸ್ ಇದು ಮಾಡ್ಯಾರ. ಪೆಟ್ರೋಲ್ದು ಅಭಾವ ಬಂದದ, ಪೆಟ್ರೋಲ್ ನಾಳೆ ನಾಡೋದು ಪೆಟ್ರೋಲ್ ಸಿಗಂಗಿಲ್ಲ, ಹಿಂಗೆ ಅಂತೇಳಿ ಎಲ್ಲ ಇದು ಮಾಡ್ಯಾರ, ರೂಮರ್ಸ್ ಮಾಡ್ಯಾರ. ಹಂಗೆ ಏನಿಲ್ಲ ಗೈಸ್, ಪೆಟ್ರೋಲ್ ಸಿಗುತ್ತೆ. ರಷ್ಯಾದವ್ರನ್ನೂ ಪ್ರೊವೈಡ್ ಮಾಡ್ಲಾಕತ್ತಾರ ನಮ್ಮ ಪೆಟ್ರೋಲ್, ಅದ್ರದ್ದು ಏನು ಇದು ಇಲ್ಲ. ಈಗ ಇವರು ಅಮೆರಿಕನ್ಸ್ದು ಅವರು ವಾರ್ ನಿಂದಿರ್ಸ್ಬೇಕಂತೇಳಿ ಪ್ರಯತ್ನ ಮಾಡ್ಲಾಕತ್ತಿದ್ದಾರೆ ಗೈಸ್. ಇರಾನ್ ಜೊತೆ ಸಂಧಾನ ಮಾಡ್ಕೊಳಕತ್ತಿದ್ದಾರೆ ಅವರು. ಇರಾನ್ ಜೊತೆ ಸಂಧಾನ ಮಾಡಕತ್ತಾರ. ಇಸ್ರೇಲ್ದವರು ಕೇಳ್ತಾ ಇಲ್ಲ ಗೈಸ್. ಅವರು ಇಸ್ರೇಲ್ದವರು ಅವರು ಇದರಲ್ಲಿ ಪ್ರಾಫಿಟ್ ನೋಡ್ತಾ ಇದ್ದಾರೆ ಇಸ್ರೇಲ್ದವರು. ಅಂದರೆ ಇವರು ಏನಂದರೆ, ಅಮೆರಿಕಾದವ್ರಿಗೆ ಫೋರ್ಸೆಬ್ಲಿ ಅವರಿಗೆ ಎಂಟ್ರ್ ಆಗಬೇಕು, ಅವರು ಹೆಲ್ಪ್ ತೊಗೋಬೇಕು, ಅವ್ರದ್ದು ಇದ್ರ ಮೇಲೆ ಹೆಗಲ ಮೇಲೆ ಇಟ್ಟು ನಾವು ಹೊಡಿಬೇಕಂತ ಹೇಳಿ ಇಸ್ರೇಲ್ ಪ್ಲ್ಯಾನ್ ಮಾಡ್ತಾಯಿದೆ. ಆದರೆ ಅಮೆರಿಕಾದವ್ರದ್ದು ಭಾಳ ಸಿವಿಲಿಯನ್ಸು ಅದು ಇದು ಅವ್ರಿಗೂ ಭಾಳ ತೊಂದರೆ ಆಗ್ತಾಯಿದೆ ಗೈಸ್. ಅವ್ರದ್ದು ಎಕನಾಮಿಕಲಿ ಭಾಳ ತೊಂದರೆ ಆಗ್ತಾಯಿದೆ. ಅವ್ರು ವಿಡ್ರಾ ಮಾಡ್ಕೋಬೇಕಂದ್ರೆ ಅವರು ಸ್ಟೇಟಸ್ ಪ್ರಶ್ನೆ ಗೈಸ್. ಅದು ಅವ್ರದ್ದು ವಿಡ್ರಾ ಒನ್ ಆಫ್ ದಿ ಸೂಪರ್ ಪವರು ಅಮೆರಿಕಾ ದೊಡ್ಡಣ್ಣ ಅನ್ಸ್ಕೋತದ. ಅಲ್ಲಿ ಅವರು ವಿಡ್ರಾ ಮಾಡ್ಕೊಂಡ್ರೆ ಅವ್ರದ್ದು ಅವ್ರ ಮೂಗು ತೆಳಗ ಮಣ್ಣಾಗ ಬೀಳ್ತದಂತ, ಅವ್ರ ಮೂಗು ಮಣ್ಣಾಗ ಬೀಳ್ತದಂತೇಳಿ ಅವರು ವಿಡ್ರಾ ಮಾಡ್ಕೊಂಗಿಲ್ಲ. ಆದ್ರೂ ಆದಷ್ಟು ಅವರು ಬೇರೆ ದೇಶದವರು ಫೋರ್ಸೆಬ್ಲಿ ಇದರಲ್ಲಿಂತ ಎಕನಾಮಿಕಲಿ ಕ್ರೈಸಿಸ್ಲಿಂತ ಅವರು ಸಂಧಾನ ಮಾಡ್ಕೋಬೇಕಂತ ಹೇಳಿ ಮುಂದೆ ಬಂದಾರ. ಅದು ಏನಾಗತ್ತೆ ನೋಡ್ಬೇಕು ಗೈಸ್. ಇದು ಈಗ ಅದರಲ್ಲಿ ಈಗ ಇರಾನಿಗೆ ಅಲ್ಲಿಂದು ರಷ್ಯಾ ಮತ್ತು ಚೈನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ ಇರಾನಿಗೆ. ಆಮೇಲೆ ಇರಾನ್ ಮೇಲೆ ಇವತ್ತು ಮಿಸೈಲ್ ಹಾಕಿದ್ದಾರೆ, ನ್ಯಾಚುರಲ್ ಗ್ಯಾಸ್ ಇದ್ರ ಮೇಲೆ ಮಿಸೈಲ್ ಹಾಕಿದ್ದಾರೆ ಇರಾನ್ ಮೇಲೆ. ಅದು ಇದು ಆಗಿದೆ. ಆಮೇಲೆ ಇವರು ಇರಾನ್ದವರು ಸೌದಿ ಮೇಲೆ, ಆಮೇಲೆ UAE ಮೇಲೆ, ಕತಾರ್ ಮೇಲೆ, ಅವ್ರ ಆಯಿಲ್ ವೆಲ್ಸ್ ಮೇಲೆ ಹಾಕ್ತಾ ಇದೆ. ಅವರು ಸಿಕ್ಕಾಪಟ್ಟಿ ಆಯಿಲ್ ವೆಲ್ಸ್ ಮೇಲೆ ಹಾಕ್ತಾ ಇದೆ, ಸಿವಿಲಿಯನ್ಸ್ ಮೇಲೆ ಹಾಕ್ತಾ ಇದೆ. ಆದರೆ ಅವು ಎಷ್ಟೋ ಸೌದಿದವರು ಎಷ್ಟೋ ಏರ್ ಡಿಫೆನ್ಸ್ಲೇ ಎಷ್ಟೋ ಮಿಸೈಲ್ಸ್ಗಳನ್ನು ಹೊಡೆದು ಹಾಕಿದ್ದಾರೆ. ಆದರೂ ಕೆಲವೊಂದು ಬಂದು ಬಿದ್ದಿದ್ದಾವೆ. ಒಂದು 100ರಲ್ಲಿ 90% ಏರ್ ಡಿಫೆನ್ಸ್ ಮಾಡಿದ್ರೆ 10% ತೆಳಗೆ ಬಿದ್ದಿದ್ದಾವೆ ಅವು ಸಿವಿಲಿಯನ್ಸ್ ಮೇಲೆ. ಅವ್ರಿಗೂ ಭಾಳ ತೊಂದರೆ ಆಗಿದೆ. ಈಗ ಅವ್ರದ್ದು ಈಗ ನೋಡ್ತಾರೆ, ಅವರು ಒಂದು 2 ವಾರ ನೋಡಿ ಇದೇ ಹಿಂಗೆ ಮುಂದುವರೆದ್ರೆ ಅವ್ರದ್ದು
ಅವ್ರದ್ದು ನಾವು ಇದು ಹೋಗ್ಬಿಡ್ತದ, ಅವ್ರದ್ದು ಪೇಷನ್ಸ್ ಹೋಗ್ಬಿಡೋಣ. ಅವರು ವಾರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಗೈಸ್, ಅವರು ಇದ್ರ ಇರಾನ್ ಮೇಲೆ. ಅದು ಮಾಡ್ಬೇಕು, ಅದು ಇದು ಆಗುತ್ತೆ ಅಂತ ನಿರೀಕ್ಷೆ ಇದೆ. ಇದು ಹಿಂಗೆ ಕಂಟಿನ್ಯೂ ಆದರೆ, 2-3 ವಾರ ಕಂಟಿನ್ಯೂ ಆದರೆ, ಇದು ನಮ್ಗೆ ಏನಂದ್ರೆ ನಮ್ಮದು ಪೆಟ್ರೋಲ್ದು ಆಮೇಲೆ LPGದು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬರೋದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ಬೋದು. ಯಾಕಂದ್ರೆ ಅದು ಹರ್ಮೂಜ್ ಏನು ಹರ್ಮೂಜ್ ಇದು ಏನು ಜಲಸಂಧಿ ಏನಿದೆ, ಅಲ್ಲಿ ಇವ್ರು ಇರಾನ್ದವರು ಎಷ್ಟೋ ನಮ್ಮ ಶಿಪ್ಸ್ಗಳು ಅಲ್ಲೇ ಹೆಲ್ಡಪ್ ಆಗಿದ್ದಾವೆ. 544 ಶಿಪ್ಸ್ ಇದ್ದವು, ಅದರಲ್ಲಿ ಬರೀ ಒಂದು 3-4 ಶಿಪ್ಸ್ ಅಷ್ಟೇ ಬಂದಿದ್ದಾವೆ. ಇನ್ನು ನಾಳೆ ಇದು ಮಂಗಳೂರಿಗೆ ಒಂದು ಶಿಪ್ ಬರ್ತಾ ಇದೆ, ನಾಳೆ ಮಂಗಳೂರಿಗೆ ಒಂದು ಶಿಪ್ ಬರ್ತಾ ಇದೆ ಕ್ರೂಡ್ ಆಯಿಲ್ದು. ಹಿಂಗೆ ಒಂದು ಶಿಪ್ ಬಿಡ್ತಾ ಇದ್ದಾರೆ. ಅದರ ಮೆಜಾರಿಟಿ ಆಫ್ ದ ಶಿಪ್ಸು ಅಲ್ಲೇ ಇದೆ. ಅವು ಎಲ್ಲ ಇದು ಆಗ್ಬೇಕಂದ್ರೆ ಇದು ಎಲ್ಲ ಯುದ್ಧ ನಿಂತು ಶಾಂತ ರೀತಿ ಆದ್ರೂ ಆವಾಗ ಏನು ಬರೋ ಚಾನ್ಸಸ್ ಇದೆ. ಆದರೂ ಇದು ಎಕನಾಮಿಕಲಿ ಭಾಳ ಎಲ್ಲ ಕಂಟ್ರೀಸು ಫೇಸ್ ಮಾಡ್ತಾ ಇದೆ ಗೈಸ್, ಇದೆ ಇದು ಪ್ರಾಬ್ಲಮ್ಮು. ಅದ್ರ ಸಂಬಂಧ ನಮ್ದು ಏನಂದ್ರೆ ನಾವು ನಮಗೆ ಏನಾದ್ರು ಆದಷ್ಟು ಬೇಗ ಯುದ್ಧ ನಿಂದಿರ್ಬೇಕಂಥೇಳಿ ನಮ್ಮದು ಇದು ಇದೆ ಗೈಸ್, ನಮ್ಮದು ಇದು ಇದೆ. ಆದಷ್ಟು ಜಲ್ದಿ ಬೇಗ ನಿಂತರ ನಮ್ಗೆ ಎಕನಾಮಿಕಲಿ ಇಂಡಿಯಾದ ಇದು ಆಗುತ್ತೆ, ಸ್ಟೇಬಲ್ ಆಗುತ್ತೆ ಅಂತಿದೆ. ನೋಡ್ಬೇಕು ಗೈಸ್, ಈ ಅಮೇರಿಕಾದ ಅವ್ರ ಪ್ರತಿಷ್ಠೆ ಇದು, ಅವರು ನಮ್ಮದು ಇದು ಆಗ್ತದ, ಸ್ಟೇಟಸ್ ಡೌನ್ ಆಗ್ತದ ಅಂತ ಅವರು ಇದು ಮಾಡ್ತಾರೋ ಏನು, ಇವರು ಇರಾನ್ದವರು ನಾವ್ಯಾಕೆ ನಿಂದಿರಿಸ್ಬೇಕು, ನಾವು ನಿಂದಿರಿಸ್ಬಾರ್ದು ಅಂತ ಐತೋ. ಆಮೇಲೆ ಇಸ್ರೇಲ್ದವರು ಇದೇ ಚಾನ್ಸ್ ಅಂಥೇಳಿ ಅವರು ಮಿಸೈಲ್ಸ್ಗಳು ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ, ಎಲ್ಲ ಇರಾನ್ ಮೇಲೆ. ಇಲ್ಲಿ ಅಮೇರಿಕಾ ಇಲ್ಲಿ ಶಾಂತಿ ಆಗಿ ಇದು ಸಂಧಾನ ಮಾಡ್ಬೇಕಂತಂದ್ರೂ ಇಸ್ರೇಲ್ ಕೇಳ್ತಾ ಇಲ್ಲ, ಅವರು ಮಿಸೈಲ್ಸ್ಗಳು ಹಾಕ್ತಾ ಇದ್ದಾರೆ ಇರಾನ್ ಮೇಲೆ. ಅವರು ಟೆಲ್ ಅವಿವ್ ಅದ್ರ ಮೇಲೆ ಇಸ್ರೇಲ್ ಮೇಲೂ ಇರಾನ್ದವ್ರು ಹಾಕ್ತಾ ಇದ್ದಾರೆ. ಆದರೆ ನಮ್ಮದು ಅಟ್ ಲಾಸ್ಟ್ ನಮ್ದು ಏನು ಕನ್ಕ್ಲೂಷನ್ ಅಂದ್ರೆ, ನಾ ಇಷ್ಟೆಲ್ಲ ಹೇಳ್ಬೇಕಂದ್ರೆ, ಇದು ಮೋಸ್ಟ್ಲಿ ಇದು ಹಾಗೆ ಕಂಟಿನ್ಯೂ ಆಯ್ತು ಅಂದ್ರೆ ಮುಂದೆ ನಮ್ಮದು ನಮ್ಮದು ಈ ಎಕನಾಮಿಕಲಿ ಎಲ್ಲ ಪ್ರೈಸ್ ಹೈಕ್ ಆಗ್ತದೆ, ಪೆಟ್ರೋಲ್ ಪ್ರೈಸ್ನು ಹೈಕ್ನೂ ಆಗ್ತದೆ, ಪ್ಲಸ್ ಪೆಟ್ರೋಲ್ ಇದು ಕೊರತೆನೂ ಬರುತ್ತೆ ಅಂಥೇಳಿ ನಂದು ಹೇಳೋದು ಗೈಸ್. ಇದು ಅದ್ರ ಸಂಬಂಧ ನಾ ಏನು ಹೇಳೋದಂದರೆ, ನಾವು ಆದಷ್ಟು ಇದು ಯುದ್ಧ ಬೇಗ ಮುಗಿಲ್ಲ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಮ್ ಗೈಸ್. ಈಗೇನು ನಮ್ಮದೇನು ಕೊರತೆ ಇಲ್ಲ. ಕಡೆಗೆ ಎಲ್ಲಿ ಅದು ರಷ್ಯಾದವ್ರೂ ನಮ್ಗೆ ಕೊಡ್ತಾರೆ, ರಷ್ಯಾದವ್ರೂ ಆಯಿಲ್ ಕೊಡ್ತಾ ಇದ್ದಾರೆ, ಅವರು ಕೊಡ್ತಾರೆ, ಹಂಗೇನಿಲ್ಲ, ನಡೀತದೆ. ಇಷ್ಟು ಹಾಕಾರ ಮಾಡೋದೇನು ಇದು ಇಲ್ಲ. ಅಷ್ಟು ಎಲ್ಲ ಪೆಟ್ರೋಲ್ ಬಂಕು ಅದ್ರ ಬಳಿ ರಶ್ ಮಾಡಿ ಇದು ಮಾಡಿ ಅಷ್ಟು ಸುಮ್ಮನೆ ಸ್ಟಾಕ್ ಮಾಡ್ಕೊಂಡು ಇಟ್ಕೊಳ್ಳೋದು ಉಪಯೋಗ ಇಲ್ಲ ಗೈಸ್. ನಮ್ಮ ಕಡೆ ಇದೆ, ಸೋರ್ಸ್ ಇದೆ, ನಾವು ಯಾವ ಬೇಕೋ ಅವಾಗ ನಾವು ಇದು ಮಾಡ್ಕೋಬೋದು, ತೊಗೋಬೋದು. ಎಷ್ಟು ಅಂಥೇಳಿ ಸ್ಟೋರ್ ಮಾಡೋಕ್ಕಾಗತ್ತೆ ನೀವೇ ಹೇಳಿ, ಎಷ್ಟು ಅಂಥೇಳಿ ಆಗುತ್ತೆ, ಎಷ್ಟಂತ ಸ್ಟೋರ್ ಮಾಡ್ತೀರಿ? ಆಗೋದಿಲ್ಲ ಗೈಸ್ ಅದು ಪೆಟ್ರೋಲು. ಅದ್ರ ಸಂಬಂಧ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಷ್ಟು ಟೆನ್ಷನ್ ತೊಗೊಂಡು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇ ನಮ್ಮ ಕಡೆ ಏನು ಕೊರತೆ ಇಲ್ಲ. ಎಲ್ಲ ಕಡೆಗೆ ಆ ದೇಶ ಇರಾನ್ ಇಲ್ಲ ಅಂದ್ರೂ ರಷ್ಯಾದವ್ರ ಕಡೆಯಿಂದ ಪೆಟ್ರೋಲ್ ನಾವು ತೊಗೋತೀವಿ, ಅದಕ್ಕೇನು ಇದು ಇಲ್ಲ, ಕೊರತೆ ಇಲ್ಲ. ನಾವು 1 ಆರ್ ದಿ ಅದರ್ ವೇ ತೊಗೋತೀವಿ, ಅದಕ್ಕೇನು ಕೊರತೆ ಇಲ್ಲ. ಅಷ್ಟು ಇದು ಆತಂಕ ಆಗಬೇಡ್ರಿ ಗೈಸ್ ಪೆಟ್ರೋಲ್ ಬಗ್ಗೆ. ಇದೇ ಹೇಳೋಕ್ಕೆ ಇಚ್ಛಪಡ್ತೀನಿ ಗೈಸ್ ನಾನು. ಗುಡ್ ನೈಟ್, ಬಾಯ್, ಶುಭರಾತ್ರಿ. ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.